Dear students, you are heartily welcome to the Target 70 Physics video series. In this video, we are going to discuss on the most simple and the important chapter of the electrostatic, say second chapter, electric potential and capacitance. So according to the PU board blueprint, the chapter weightage is about 11 marks. So means we can expect all type of the questions, say MCQ, 2 marks, 3 marks and the 5 marks questions in this chapter. The chapter is very simple and most important. Let us see. So what are the important concept and important ideas are there for the theory exam. So let us one by one. Okay, previous question paper nalli ಅತಿ ಹೆಚ್ಚಾಗಿ ರಿಪೀಟ್ ಆದಂತ ಕ್ವಶನ್ ಫಸ್ಟ್ ಇದೆ ಪೋಲಾರ್ ಅಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಸೊ ಡಿಫರೆನ್ಸ್ ಕೇಳಿದ್ದಾರೆ. ಸೊ ಡಿಫರೆನ್ಸ್ ಅಂದ್ರೆ ಯೂಶಲಿ ನಾವು ಕಾಲಮ್ ಹಾಕಿ ಒಂದ್ ಸೈಡ್ ಪೋಲಾರ್ ಅನದರ್ ಸೈಡ್ ನಾವೇನ್ ಮಾಡಬೇಕು ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಬರೀಬೇಕಾಗುತ್ತೆ. So polar molecules nalli the positive charge and the negative charge of these molecules are separated with a small distance ಅಂತ ಬರೆದ್ರೆ ಅದು polar. So non polar ನಲ್ಲಿ ಏನಾಗ್ತದೆ both positive and negative charges are coincides. Means there is no separation between the charges in the molecules ಅಂತ ಬಂದ್ರು ಕೂಡ ನಡೆಯುತ್ತೆ. So then example for the polar molecules ಗೆ ನಾವು ಯಾವುದು water is an polar molecules. So all acids and bases, sodium hydroxide ಬರೀರಿ, potassium chloride ಬರೀರಿ. So then next ಯಾವುದೇ acids ಮತ್ತು bases ಕೂಡ ನಮಗೆ polar molecules ಗೆ example ಆಗುತ್ತೆ. So non polar molecules ಗೆ best examples ಅಂದ್ರೆ H2 ಅಂದ್ರೆ hydrogen and oxygen gases ಕೂಡ non polar molecules. Then ಇನ್ನೊಂದು ನಮಗೆ ಡಿಫರೆನ್ಸ್ ಅಂದ್ರೆ polar molecules possess the dipole moment to non-polar molecules do not possess the any dipole moment to. So dipole moment of this molecule is 0 ಅಂತ ಬದ್ರು ಕೂಡ. So any 3 ಆಗ್ತೋ 2 ಬಂದ್ರೆ 2 ಮಾರ್ಕ್ಸ್ ಆಗುತ್ತೆ. ಸೊ ಇದು ಹೆಚ್ಚಾಗಿ ನಮ್ಗೆ ರಿಪೀಟ್ ಆಗಿದೆ. ದೆನ್ ಅದಾದ ನಂತರ ನಮ್ಗೆ ಅತಿ ಹೆಚ್ಚು ರಿಪೀಟ್ ಆಗಿದ್ದು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈ ಚಾಪ್ಟರ್ ಅಂದ್ರೆ ಕೆಪಾಸಿಟರ್ ಮೇಲೆ ಒಂದು ಕ್ವಶನ್ಸ್ ಕೇಳ್ತಾರೆ. ಅದರಲ್ಲಿ 2 ಮಾರ್ಕ್ಸ್ ಗೆ ನಮಗೆ ಡಿಫರೆನ್ಸ್ ಟೈಪ್ ನಲ್ಲಿ ನಮ್ಗೆ ಇದ್ರ ಮೇಲೆ ಕ್ವಶನ್ಸ್ ಸೆಟ್ ಮಾಡಿದ್ದಾರೆ. ಸೊ ಹೆಂಗಂದ್ರೆ ಸೊ ಆನ್ ವಾಟ್ ಫ್ಯಾಕ್ಟರ್ ದ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್ ಅಂತ ಹೇಳಿ. ಸೊ ಯೂಶುವಲಿ ನಾವು ಡೆರಿವೇಶನ್ ಪಾರ್ಟ್ ನಲ್ಲಿ ವಿತ್ ಡೈಎಲೆಕ್ಟ್ರಿಕ್ ಮೀಡಿಯಂ ನಾವು ಡೆರಿವೇಶನ್ ಮಾಡಿದ್ದೆವು. ಸೊ ಸಿ ಇಸ್ ಈಕ್ವಲ್ ಟು ಕೆ ಇಂಟು ಎಪ್ಸಿಲಾನ್ ನಾಟ್ into A divided by D ಅಂತಿದೆ. ಸೊ ಇದು ಫಾರ್ಮುಲಾ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಡೈಎಲೆಕ್ಟ್ರಿಕ್ ಮೀಡಿಯಂ. ಅಂದ್ರೆ ಇಲ್ಲಿ ನೋಡಿದಾಗ C is proportional to K. Capacitance is depends on dielectric medium between the two plates ಆಗುತ್ತೆ. Then area of each plate ಆಗುತ್ತೆ. Then distance between the two plates ಕೂಡ ಆಗುತ್ತೆ. ಸೊ ಹೆಂಗ ನಾವು ಡೈರೆಕ್ಟ್ಲಿ ಪ್ರಪೋರ್ಷನಲಿ ಇನ್ವರ್ಸ್ಲಿ ಪ್ರಪೋರ್ಷನಲಿ ಕೂಡ ನಾವು ನೋಡಬಹುದು. ಯಾವುದು ನಮಗೆ ಡಿಸ್ಟೆನ್ಸ್ ಹೆಚ್ಚು ಮಾಡಿದಾಗ ಕೆಪಾಸಿಟೆನ್ಸ್ ಕಮ್ ಆಗುತ್ತೆ. ದೆನ್ ಏರಿಯಾ ಹೆಚ್ಚು ಮಾಡಿದಾಗ ಕೆಪಾಸಿಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ಇದ್ರ ಮೇಲೆ ಬೇರೆ ಬೇರೆ ಟೈಪ್. ಬಟ್ ಎಲ್ಲಾ ಟೈಪ್ ನೀವು ಕ್ವಶನ್ಸ್ ಆನ್ಸರ್ ಮಾಡ್ಬೇಕಿದ್ರೆ ನಿಮ್ಗೆ ಇದು ಫಾರ್ಮುಲಾ ಬರೀಬೇಕು. ಮತ್ತು ಫಾರ್ಮುಲಾದಲ್ಲಿ ಇದ್ದಂತ ಸಿಂಬಾಲಿಕಲ್ ರಿಪ್ರೆಸೆಂಟೇಷನ್ ಐಡಿಯಾ ನಿಮ್ಗೆ ಇರಬೇಕು. K ಅಂದ್ರೆ ಡೈಎಲೆಕ್ಟ್ರಿಕ್ ಮೀಡಿಯಂ, ಎಪ್ಸಿಲಾನ್ ನಾಟ್ ಇಸ್ ಪರ್ಮಿಟಿವಿಟಿ ಫಾರ್ ಫ್ರೀ ಸ್ಪೇಸ್ ಅಂಡ್ ಏರಿಯಾ A is the area of each plate and D is the distance between the plate. ಇಷ್ಟು ನಮಗೆ ಬೇಸಿಕ್ ಆಗಿ ಕಾಮನ್ ನಮ್ಗೆ ಐಡಿಯಾ ಇದ್ದಾಗ 2 ಮಾರ್ಕ್ಸ್ ಕ್ವಶನ್ಸ್ ಅದ್ರ ಮೇಲೆ ಸೆಟ್ ಮಾಡಿದ್ದು ಎಲ್ಲವೂ ನಾವು ಸಾಲ್ವ್ ಮಾಡಬಹುದು. ಸೊ ಇದು 2 ಮಾರ್ಕ್ಸ್ ಕ್ವಶನ್ಸ್ ನಲ್ಲಿ. ದೆನ್ ಯು ಕಮ್ ಟು ದ ಪಾರ್ಟ್ ಆಫ್ ದ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಟೈಪ್ ಕ್ವಶನ್ಸ್. In 3 marks, a most repeated, most important question ಅಂದ್ರೆ so derivation of relation between electric field and potential, that also known as an potential gradient. ನಾವು electric field ಅನ್ನು minus of delta V by delta L ಅಥವಾ E equal to minus dV by dr ಅಂತ ಹೇಳಿ ಪ್ರೂವ್ ಮಾಡ್ತೇವೆ. ಸೊ ಅದು ನಾವು ಪೊಟೆನ್ಶಿಯಲ್ ಗ್ರೇಡಿಯಂಟ್ ನ ಡೆರಿವೇಶನ್ಸ್ ಅನ್ನು ಕೂಡ ನೋಡ್ಕೋಬೇಕು. ಅದು 3 ಮಾರ್ಕ್ಸ್ ನಲ್ಲಿ ರಿಪೀಟ್ ಆದಂತ ಕ್ವಶನ್ಸ್. ಅದಾದ ನಂತರ ಕೇಳಿದ್ದು ಕೆಲವೊಂದ್ಸಲ ಕೇಳಿದ್ದು ಪೊಟೆನ್ಶಿಯಲ್ ಎನರ್ಜಿ ಆಫ್ ದ 2 ಚಾರ್ಜಸ್ ಕೇಳಿದ್ದಾರೆ. ವಿತ್ ಎಕ್ಸ್ಟರ್ನಲ್ ಫೀಲ್ಡ್ ಕೂಡ ಕೇಳಿದ್ದಾರೆ, ವಿಥೌಟ್ ಎಕ್ಸ್ಟರ್ನಲ್ ಫೀಲ್ಡ್ ಕೂಡ ಕೇಳಿದ್ದಾರೆ. ಅಲ್ಲಿ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು. ಇದರಲ್ಲಿ ಸ್ಟೂಡೆಂಟ್ಗಳು ಬಹಳ ಕನ್ಫ್ಯೂಷನ್ ಆಗುವಂತ ಚಾನ್ಸಸ್ ಇದೆ. ಸೊ ವಿತ್ ಎಕ್ಸ್ಟರ್ನಲ್ ಫೀಲ್ಡ್ ಅಂದಾಗ ಅಲ್ಲಿ ಡೆರಿವೇಶನ್ಸ್ ನಮಗೆ ಫೈನಲ್ ಆನ್ಸರ್ ಬೇರೆ ಆಗುತ್ತೆ. ಸೊ ವಿಥೌಟ್ ಎಕ್ಸ್ಟರ್ನಲ್ ಫೀಲ್ಡ್ ಅಂದಾಗ 2 ಚಾರ್ಜಸ್ ಇದ್ದಾಗ ನಮ್ಗೆ ಜಸ್ಟ್ ಸೊ U is equal to 1/4π0 Q1 into Q2 divided by R ಅಂತಿದೆ. ಇದು ನಮಗೆ ವಿಥೌಟ್ ಎಕ್ಸ್ಟರ್ನಲ್ ಫೀಲ್ಡ್. ವಿತ್ ಎಕ್ಸ್ಟರ್ನಲ್ ಫೀಲ್ಡ್ ಇದ್ದಾಗ ಅಲ್ಲಿ ನಮಗೆ ಫಾರ್ಮುಲಾ ಚೇಂಜಸ್ ಆಗುತ್ತೆ. ಸೊ V1 into Q1 plus V2 into Q2 plus 1/4π0 Q1 into Q2 divided by R ಅಂತ ಆಗುತ್ತೆ. ಇದು ಏನಾಗುತ್ತೆ ಅಂದ್ರೆ ವಿತ್ ಎಕ್ಸ್ಟರ್ನಲ್ ಫೀಲ್ಡ್ ಇದ್ದಾಗ 2 ಪಾಯಿಂಟ್ ಚಾರ್ಜಸ್ ಇದ್ದಾಗ ಪೊಟೆನ್ಶಿಯಲ್ ಎನರ್ಜಿ ನಾವು ಡಿರೈವ್ ಮಾಡೋದು. ಸೊ ಇವೆರಡು ಕನ್ಫ್ಯೂಷನ್ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಬೇಕು. ಅದಾದ್ಮೇಲೆ ಇನ್ನೊಂದು
ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಡೈಪೋಲ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಇದನ್ನು 3 ಮಾರ್ಕ್ಸ್ ನಲ್ಲಿ ಅತಿ ಹೆಚ್ಚು ರಿಪೀಟ್ ಆಗಿದೆ. ಸೊ ದಟ್ ಈಸ್ ದ ಪ್ರೂಫ್ ಈಸ್ ನಥಿಂಗ್ ಬಟ್ ಯು ಈಕ್ವಲ್ ಟು ಮೈನಸ್ ಆಫ್ ಪಿ ಡಾಟ್ ಇ or minus of PE cos theta. Electric dipole moment, electric field, and the cos means angle between P and E. So ಇದು ನಮಗೆ potential energy of the dipole ಇದೆ. ಇದು ಕೂಡ ಬಹಳ ಸಲ ಕೇಳಿದ್ದಾರೆ, ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಸೊ ದೆನ್ ನೆಕ್ಸ್ಟ್ ಟೈಮ್ ಕೆಪಾಸಿಟರ್ ಮೇಲೆ ಇನ್ನೂ 2 ಡೆರಿವೇಶನ್ಸ್ ಇದೆ. ಸೊ ಅವು ನಮಗೆ ಈಗ ವಿದ್ಯಾರ್ಥಿಗಳು ಬಹಳ ಸಲ ನೀವು ಪ್ರಾಕ್ಟೀಸ್ ಮಾಡಿರ್ತೀರಿ ಆಲ್ರೆಡಿ. ಸೊ ಏನಿದೆ ಅಂದ್ರೆ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್. ಇವು ಕೂಡ ಇವೆರಡು ಕ್ವಶನ್, ಸೀರೀಸ್ ಮತ್ತು ಪ್ಯಾರಲಲ್ ಎರಡು ಕ್ವಶನ್ಸ್ ಕೂಡ ನಮಗೆ 3 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ರಿಪೀಟ್ ಆದಂತ ಇಂಪಾರ್ಟೆಂಟ್ ಟೈಪ್ ಕ್ವಶನ್ಸ್. ಇಂತ ಸಿಂಪಲ್ ಆದಂತ ಕ್ವಶನ್ಸ್ ಗಳು ನೀವು ಚೆನ್ನಾಗಿ ನೋಡ್ಕೊಳ್ಬೇಕು, ಪ್ರಾಕ್ಟೀಸ್ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಡೆರಿವೇಶನ್ ಗಳು ಕೂಡ ನನ್ನ ಚಾನಲ್ ನ ವಿಡಿಯೋನಲ್ಲಿ ಎಲ್ಲವೂ ಲಭ್ಯ ಇದೆ, ಅದನ್ನು ನೀವು ಬಳಸ್ಕೊಳ್ಬಹುದು. ಅದನ್ನು ನಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಅದರ ಲಿಂಕ್ ಅನ್ನು ಹಾಕ್ತಾ ಇರ್ತೀನಿ. ಸೊ ಇವು ನಮಗೆ 3 ಮಾರ್ಕ್ಸ್ ನಲ್ಲಿ ಇಂಪಾರ್ಟೆಂಟ್ ಆದಂತ ಕ್ವಶನ್ಸ್ ಗಳು. ಸೊ ಇಷ್ಟು ಕ್ವಶನ್ಸ್ ಮಾಡಿದ್ರೆ ನಮ್ಗೆ ಆಲ್ಮೋಸ್ಟ್ 3. ಇದ್ರ ಜೊತೆಗೆ ಏನ್ ಕೇಳಬಹುದು ಅಂದ್ರೆ ನಮಗೆ ಪ್ರಾಪರ್ಟೀಸ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ನಮ್ಮ ಪ್ರಾಪರ್ಟೀಸ್ ಏನಂದ್ರೆ, ಸೊ 2 ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಆರ್ ನೆವರ್ ಇಂಟರ್ಸೆಕ್ಟ್. Then always electric field is normal to the equipotential surface. Then there is no work is done to move the charge from one point to another point on the equipotential surface. ಅಂದ್ರೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ ವರ್ಡನ್ ನಮಗೆ 0 ಆಗುತ್ತೆ ಚಾರ್ಜ್ ಮೂವ್ಮೆಂಟ್ ಮಾಡಿದ್ರು ಕೂಡ, ಯಾಕಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ 0 ಆಗಿರುತ್ತೆ. ಸೊ ಇವೆಲ್ಲ ನಮಗೆ ಇಂಪಾರ್ಟೆಂಟ್ ಆದಂತ ಕ್ವಶನ್ಸ್ ಎಲ್ಲಿ 3 ಮಾರ್ಕ್ಸ್ ನಲ್ಲಿ. ಅದ್ರ ಜೊತೆಗೆ 2 or 3 ಮಾರ್ಕ್ಸ್ ನಲ್ಲಿ ಡ್ರಾಯಿಂಗ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಅಂತ ಕೂಡ ನಮಗೆ ಕೇಳುವಂತ ಚಾನ್ಸಸ್ ಇದೆ, ಅದು ಕೂಡ ಇಂಪಾರ್ಟೆಂಟ್. ಸೊ ಯಾವ ರೀತಿ ಅಂದ್ರೆ, ಸೊ ಫಾರ್ ಎ ಪಾಯಿಂಟ್ ಚಾರ್ಜ್ ಇದ್ದಾಗ ಈ ರೀತಿಯಾಗಿ ನಾವು ಹೆಂಗ್ ಹಾಕ್ಬೇಕು, ಕಾನ್ಸೆಂಟ್ರಿಕ್ ಸೆಲ್ಸ್ ಆಗಿ ಬರುತ್ತೆ. ಅದು ಪಾಯಿಂಟ್ ಚಾರ್ಜ್ ಇದ್ದಾಗ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ದೆನ್ ಡೈಪೋಲ್ ಸಿಸ್ಟಮ್ ಇದ್ದಲ್ಲಿ ನಾವು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅನ್ನು ಈ ರೀತಿಯಾಗಿ ಡ್ರಾ ಮಾಡಬೇಕು. ಅದಾದ ನಂತರ 2 ಐಡೆಂಟಿಕಲ್ ಚಾರ್ಜಸ್, ಐದರ್ ಇಟ್ ಮೇ ಬಿ ಪಾಸಿಟಿವ್ ಚಾರ್ಜಸ್ ಆರ್ ನೆಗೆಟಿವ್ ಚಾರ್ಜಸ್. ಆ ಕೇಸ್ ನಲ್ಲಿ ಕೂಡ ನಮಗೆ ಇಂತ ಒಂದು ಪ್ಯಾಟರ್ನ್ ಅನ್ನು ಹಾಕುವಂಥದ್ದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಇದು ಕೂಡ ಕೇಳುವಂತ ಚಾನ್ಸಸ್ ಇದೆ. ಇದು 3 ಮಾರ್ಕ್ಸ್ ನಲ್ಲಿ. ಸೊ ಇದ್ರ ಜೊತೆಗೆ ನಮ್ಗೆ 2 ಮಾರ್ಕ್ಸ್ ನಲ್ಲಿ ಈ ಚಾಪ್ಟರ್ ನಲ್ಲಿ ಒಂದು ನ್ಯೂಮ್ಯಾರಿಕಲ್ ಅನ್ನು ಕೇಳುವಂತ ಚಾನ್ಸಸ್ ಕೂಡ ಇದೆ. ಸೊ ನ್ಯೂಮ್ಯಾರಿಕಲ್ ಎದ್ರ ಮೇಲೆ ಕೇಳ್ತಾರೆ ಹೆಚ್ಚಿಗೆ ಅಂದ್ರೆ, ಒಂದು ನಮಗೆ ಪೊಟೆನ್ಷಿಯಲ್ ಡೆಫಿನೇಷನ್ ಆರ್ ಪೊಟೆನ್ಷಿಯಲ್ ಡಿಫರೆನ್ಸ್ ಡೆಫಿನೇಷನ್. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಚಾರ್ಜ್ ಅಂತ ಇದೆ ಫಾರ್ಮುಲಾ. ಸೊ ವಿ ಇಸ್ ಈಕ್ವಲ್ ಟು ಆರ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಕ್ವಲ್ ಟು ವರ್ಕ್ ಬೈ ಚಾರ್ಜ್. ಇದ್ರ ಮೇಲೆ ವರ್ಕ್ ಎಷ್ಟಿದೆ, ವರ್ಕ್ ಎಷ್ಟು ಕ್ಯಾಲ್ಕುಲೇಷನ್ ಅಥವಾ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ ಪಾಯಿಂಟ್ ನಲ್ಲಿ ಎಷ್ಟಿದೆ ಅಂತ ಕೂಡ ನಮ್ಗೆ ಕೇಳಬಹುದು. ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದು ಎಕ್ಸಾಂಪಲ್ ನಮಗೆ ಟೆಕ್ಸ್ಟ್ ಬುಕ್ ನಲ್ಲಿ ಕೂಡ ಇದೆ ಮತ್ತು ಕ್ವಶನ್ ಪೇಪರ್ ನಲ್ಲಿ ಕೂಡ ಕೇಳಿದ್ದು. ಸೊ 2 ಮಾರ್ಕ್ಸ್ ನಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಕೇಳಿದಂತ ಒಂದು ಸಿಂಪಲ್ ನ್ಯೂಮ್ಯಾರಿಕಲ್ ಇದೆ, ನೋಡ್ಕೊಳ್ಳಿ. ಇದು ಇಂಪಾರ್ಟೆಂಟ್ ಟೈಪ್ ಕ್ವಶನ್ಸ್. ಕ್ವಶನ್ ಏನಿದೆ ಅಂದ್ರೆ, ದ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಎ ಪಾಯಿಂಟ್ ಚಾರ್ಜ್ ಆಫ್ 3 millicoulombs from infinity to the point P is 0.06 joule. So find the electric potential at that point ಅಂತ ಹೇಳಿದ್ರೆ. So amount of work done to move the charge from infinity to the given point is an electric potential. ಇದು ಏನಾಗುತ್ತೆ ಇಲ್ಲಿ, electric potential ಆಗುತ್ತೆ. So electric potential formula ಏನಿದೆ ನಮಗೆ, potential is equal to, say it is V is equal to work done by charge ಆಗುತ್ತೆ. So this is the work done by charge. So potential is equal to how much the work is done, it is 0.06 joule, and 3 millicoulomb is 3 into 1 milli is 10 power of minus 3 coulomb ಆಗುತ್ತೆ. ಸೊ 3 into 10 power of minus 3 ಮಾಡಿದಾಗ 10 power of minus 3 ಮೇಲ್ಗಡೆ ಬರೆದಾಗ it is 0.06 into 10 power of plus 3 ಆಗುತ್ತೆ divided by 3. Then when we multiply 10 power of 3 is nothing but 1000. ಈ 10 power of 3 ಅಂದ್ರೆ 1000 ಆಗುತ್ತೆ. 1000 ಇಂದ ಮಲ್ಟಿಪ್ಲೈ ಮಾಡಿದಾಗ it is nothing but 60/3 ಆಗುತ್ತೆ. 60/3 ಅಂದ್ರೆ 320s. So it is 20 volt. ಸೊ ಇದು 2 ಮಾರ್ಕ್ಸ್ ಗೆ ಇಂತ ಕ್ವಶನ್ ಗಳು ಕೂಡ ಇಲ್ಲಿ ಪೊಟೆನ್ಷಿಯಲ್ ಆದ್ರೂ ಕೇಳಬಹುದು ಅಥವಾ ಅಮೌಂಟ್ ಆಫ್ ವರ್ಕ್ ಡನ್ ಕೂಡ ಕೇಳಬಹುದು. ಇದು ನಮಗೆ ಮಾಡೆಲ್ ಪೇಪರ್ ನಲ್ಲಿ ಕೇಳಿದ್ದು ಇಂಪಾರ್ಟೆಂಟ್ ಟೈಪ್. ಇಂಥವು ಪ್ರಾಕ್ಟೀಸ್ ಮಾಡಿ, ಸಿಂಪಲ್ ಆಗಿ ಫಾರ್ಮುಲಾ ಬಂದ್ರೆ ಸಾಕು, ನಾವು ಕ್ಯಾಲ್ಕುಲೇಷನ್ಸ್ ಮಾಡಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್ ಥಿಯರಿ ಎಕ್ಸಾಮ್ ನಲ್ಲಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಇದು ಇಂಪಾರ್ಟೆಂಟ್ ಇದೆ. ವೆರಿ ಸಿಂಪಲ್ ಕ್ವಶನ್ ಇದೆ ನೋಡಿ. A capacitor of capacitance 2 microfarad. The capacitance value is given that it is 2 microfarad. Charged to a potential of 10 volt. So this capacitor is charged to a potential of 10 volt.
ದೆನ್ ಕ್ಯಾಲ್ಕುಲೇಟ್ ದ ಎನರ್ಜಿ ಸ್ಟೋರ್ಡ್ ಇನ್ ಇಟ್. ಸೊ ಇದರಲ್ಲಿ ಎನರ್ಜಿ ಎಷ್ಟು ಸ್ಟೋರ್ ಆಗುತ್ತೆ, ಸೊ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟಿ ಇನ್ ಟರ್ಮ್ಸ್ ಆಫ್ ಸಿ ಅಂಡ್ ವಿ ನಲ್ಲಿ ಬರೀಬೇಕು. ಸೊ ದೇರ್ ಫೋರ್ ಎನರ್ಜಿ ಸ್ಟೋರ್ಡ್ ಇಸ್ ನಥಿಂಗ್ ಬಟ್ ಹಾಫ್ ಸಿ ವಿ ಸ್ಕ್ವೇರ್ ಆಗುತ್ತೆ. ಸೊ ವೆರಿ ಸಿಂಪಲ್ ಫಾರ್ಮುಲಾ ಇದೆ. ಸೊ 1/2. ಸೊ ಕೆಪಾಸಿಟೆನ್ಸ್ is 2 microfarad. Better you can express 2 into 1 micro is nothing but you can write it is in SI unit 10 power of -6 farad ಆಗುತ್ತೆ. So it is ಅದಕ್ಕೆ C value 10 power of -6 farad into V square. V square is say 10 square ಆಗುತ್ತೆ. So now it is this 2 get cancelled. So 10 power of -6 it is 10 power of +2. -6 ನಲ್ಲಿ +2 ಹೋದ್ರೆ ಎಷ್ಟಾಗುತ್ತೆ? It is 10 power of -4. The SI unit for this energy is joule. So 10 power of -4 joule is the energy stored in a capacitor. So like this, these questions are based on simply direct formula. Direct formula ಗುರುತಿದ್ರು ಸಾಕು, ನಾವು ಅದರಲ್ಲಿ ಕ್ಯಾಲ್ಕುಲೇಷನ್ ಮಾಡಬಹುದು. ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಯೂನಿಟ್ ಬಗ್ಗೆ ನೀವು ಕೇರ್ ಮಾಡ್ಕೊಳ್ಳಿ. ಎಲ್ಲಾ ಬಿಡಿಸಿ ಲಾಸ್ಟ್ ಯೂನಿಟ್ ಹಾಕಿಲ್ಲ ಅಂದ್ರೆ ನಿಮಗೆ ಇರೋದೇ 2 ಮಾರ್ಕ್ಸ್, ಅದರಲ್ಲಿ 1 ಮಾರ್ಕ್ಸ್ ಮಾತ್ರ ಕೊಡ್ತಾರೆ. ಅದಕ್ಕೆ ಎನರ್ಜಿ ಅಂತ ಕೇಳಿದಾಗ ಜೂಲ್ ನಲ್ಲಿ, ಕೆಪಾಸಿಟೆನ್ಸ್ ಕೇಳಿದಾಗ ಫ್ಯಾರಡ್ ನಲ್ಲಿ, ದೆನ್ ಪೊಟೆನ್ಶಿಯಲ್ ಕೇಳಿದಾಗ, ಪೊಟೆನ್ಶಿಯಲ್ ಡಿಫರೆನ್ಸ್ ಕೇಳಿದಾಗ ವೋಲ್ಟ್ ನಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಕ್ಕೆ ಬರಬೇಕು. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಮ್ಯಾರಿಕಲ್ಸ್. ದೆನ್ 5 ಮಾರ್ಕ್ಸ್ ಬಿಟ್ ನಲ್ಲಿ ಹೆಚ್ಚಾಗಿ ರಿಪೀಟ್ ಆದಂತ ಕ್ವಶನ್ಸ್ ಗಳು ಎರಡಿದೆ. ಒಂದು ಕ್ಯಾಲ್ಕುಲೇಷನ್ ಆರ್ ಡೆರಿವೇಶನ್ ಆಫ್ ದ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್. ಸೊ ಆ ಡೆರಿವೇಶನ್ ಕೂಡ ಬಹಳ ಹೆಚ್ಚಿಗೆ ನಮಗೆ ರಿಪೀಟ್ ಆಗಿದೆ, ಅದನ್ನು ನೋಡಬಹುದು ನೀವು. ದೆನ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಅಂದ್ರೆ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿಥೌಟ್ ಡೈಎಲೆಕ್ಟ್ರಿಕ್ ಮೀಡಿಯಂ ಆರ್ ಡೈಎಲೆಕ್ಟ್ರಿಕ್ ಮೀಡಿಯಂ ಈಸ್ ಅನ್ ಏರ್ ಮೀಡಿಯಂ. ಅಂದ್ರೆ ಏರ್ ಮೀಡಿಯಂ ಅಥವಾ ವ್ಯಾಕ್ಯೂಮ್ ಇದ್ದಾಗ ಕೆಪಾಸಿಟೆನ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ವಿತ್ ಡೈಎಲೆಕ್ಟ್ರಿಕ್ ಮೀಡಿಯಂ ನಲ್ಲಿ ಇದ್ದಾಗ ಎಫೆಕ್ಟ್ ನಾವು 2 or 3 ಮಾರ್ಕ್ಸ್ ನಲ್ಲಿ ಬಂದಂತ ಕ್ವಶನ್ಸ್ ಇದೆ, ಬಟ್ ಅದು ಡೆರಿವೇಶನ್ ಕೇಳಿಲ್ಲ. ಸೊ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಅತಿ ಹೆಚ್ಚು ಕೇಳಿಲ್ಲ ಮತ್ತು ಕೇಳಬಹುದು, ಕೇಳಿದ ಇದೆ ಕ್ವಶನ್ ಏನಿದೆ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ದ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡ್ಯೂ ಟು ಅ ಡೈಪೋಲ್ ಸಿಸ್ಟಮ್. ಡೈಪೋಲ್ ಸಿಸ್ಟಮ್ ಇದ್ದಾಗ ಕೂಡ ನಾವು ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅನ್ನು ಕ್ಯಾಲ್ಕುಲೇಟ್ ಮಾಡುವಂತ ಡೆರಿವೇಶನ್ ಇದೆ. ಸೊ ಇವು 3 ಕ್ವಶನ್ಸ್ ಇಂಪಾರ್ಟೆಂಟ್ ಫಾರ್ ದ 5 ಮಾರ್ಕ್ಸ್ ಬಿಟ್. ಈ 5 ಮಾರ್ಕ್ಸ್ ಬಿಟ್ ನಲ್ಲಿ ನಮ್ಗೆ ಹೆಚ್ಚಿಗೆ ಈ 3 ಕ್ವಶನ್ಸ್ ನಲ್ಲೇ ನಮ್ಗೆ ಕೇಳ್ತಾರೆ. ನಮಗೆ ಕಾನ್ಸೆಪ್ಚುಯಲಿ ಎಲೆಕ್ಟ್ರೋಸ್ಟಾಟಿಕ್ಸ್ ಆಫ್ ಎ ಕಂಡಕ್ಟರ್ಸ್ ಅಂತ ಡಿಸ್ಕಷನ್ ಇದೆ. ಸೊ ಎಲೆಕ್ಟ್ರೋಸ್ಟಾಟಿಕ್ಸ್ ಆಫ್ ಎ ಕಂಡಕ್ಟರ್ಸ್ ನಲ್ಲಿ ನಮಗೆ ಹೌ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ದ ಪ್ರಾಪರ್ಟೀಸ್ ಆಫ್ ದ ಕಂಡಕ್ಟಿಂಗ್ ಮೆಟೀರಿಯಲ್ಸ್, ಅಲ್ಲಿ ಕಂಡಕ್ಟಿಂಗ್ ಮೆಟೀರಿಯಲ್ಸ್ ನಲ್ಲಿ ಯಾವ ರೀತಿ ಪ್ರಾಪರ್ಟೀಸ್ ಇದೆ, ಆ ಪ್ರಾಪರ್ಟೀಸ್ ಎಲ್ಲ ನೀವು ಬಿಟ್ಟು ಲೈನ್ ಟು ಲೈನ್ ಓದಿದಾಗ MCQ ಕ್ವಶನ್ ನಲ್ಲಿ ಕೂಡ ನಿಮಗೆ ಅನುಕೂಲ ಆಗುತ್ತೆ. MCQ ಗೆ ನೀವು ಟೆಕ್ಸ್ಟ್ ಬುಕ್ ನಲ್ಲಿ ಪ್ರತಿಯೊಂದು ಲೈನ್ ಟು ಲೈನ್ ನೀವು ಚೆನ್ನಾಗಿ ಓದಬೇಕು. ಓದಿದಾಗ MCQ ಅಷ್ಟೇ ಅಲ್ಲ, ನಿಮ್ಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ನಿಮಗೆ ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ ಮತ್ತು ಆರಾಮಾಗಿ ನೀವು ಎಕ್ಸಾಮ್ಸ್ ಅನ್ನು ಬರೀಬಹುದು. ಸೊ ಅದಕ್ಕೆ ಎಲ್ಲಾ ಬಿಟ್ಗಳನ್ನು ಓದ್ಬೇಕು. ಅದರಲ್ಲಿ ನಿಮ್ಗೆ ಒಂದು ಕ್ಯಾಲ್ಕುಲೇಷನ್, ಒಂದು ಡೆರಿವೇಶನ್ ಪಾರ್ಟ್ ಕೂಡ ಇದೆ. ಸೊ ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ನಿಯರ್ ಟು ದ ಸರ್ಫೇಸ್ ಆಫ್ ಎ ಚಾರ್ಜ್ ಕಂಡಕ್ಟರ್ ಅಂತ ಇದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ E is equal to ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಅಂತ ಇದೆ. ಯೂಸಿಂಗ್ ಗಾಸ್ ಲಾ ನಿಂದ ಆ ಡೆರಿವೇಶನ್ ಕೂಡ ಇದೆ. ಸೊ ಅಂತಹ ಕ್ವಶನ್ಸ್ ಗಳು ಕೂಡ ನಮ್ಗೆ MCQ ನಲ್ಲಿ 2 ಮಾರ್ಕ್ಸ್ ನಲ್ಲಿ ಮತ್ತು 1 ಮಾರ್ಕ್ಸ್ ನಲ್ಲಿ 1 ಮಾರ್ಕ್ಸ್ MCQ ನಲ್ಲಿ ಬರುವಂತ ಚಾನ್ಸಸ್ ಕೂಡ ಇದ್ದಿರುತ್ತೆ. ಅವು ಪ್ರಾಕ್ಟೀಸ್ ಮಾಡಬೇಕು. ದೆನ್ ಸೊ ನ್ಯೂಮ್ಯಾರಿಕಲ್ ಪಾರ್ಟ್ ಬಗ್ಗೆ ಹೇಳಿದಾಗ ಇಲ್ಲಿ ಒಂದ್ ವೇಳೆ 5 ಮಾರ್ಕ್ಸ್ ಡೆರಿವೇಶನ್ ಕೇಳಿಲ್ಲ ಅಂದ್ರೆ ನಮಗೆ ನ್ಯೂಮ್ಯಾರಿಕಲ್ ಬರುವಂತ ಇಂಪಾರ್ಟೆಂಟ್ ಇದೆ, ಚಾನ್ಸಸ್ ಇದೆ. ಸೊ ಈ ನ್ಯೂಮ್ಯಾರಿಕಲ್ ಸೆಕ್ಷನ್ ಗೆ ನೀವು ಮಾಡಬೇಕಾಗಿದ್ದು ಇಷ್ಟೇ, NCERT ನಲ್ಲಿ ಎಲ್ಲಾ ಟೈಪ್ಸ್ ಆಫ್ ನ್ಯೂಮ್ಯಾರಿಕಲ್ಸ್ ಇದೆ. ಅಂದ್ರೆ ಕೆಪಾಸಿಟರ್ ಸೀರೀಸ್ ಇರಲಿ, ಪ್ಯಾರಲಲ್ ಅಲ್ಲಿ, ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ, ಮತ್ತೆ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್ ಮೇಲೆ ಅಲ್ಲಿ, ಆ ಎಲ್ಲಾ ನ್ಯೂಮ್ಯಾರಿಕಲ್ಸ್ ನೀವು ಪ್ರಾಕ್ಟೀಸ್ ಮಾಡಿದಾಗ ಆಲ್ಮೋಸ್ಟ್ ಇಲ್ಲಿ ಕೇಳಿದಂತ ಕ್ವಶನ್ಸ್ ಗಳಿಗೆ ನಾವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಅದಕ್ಕೆ ಬೆಟರ್ ಫಾರ್ ನ್ಯೂಮ್ಯಾರಿಕಲ್ ಸೆಕ್ಷನ್ ಬೆಟರ್ ಯು ರೆಫರ್ ದ NCERT ಟೆಕ್ಸ್ಟ್ ಬುಕ್. ಓಕೆ, ಕ್ವಶನ್ಸ್ ನಿಮ್ಗೆ ಯಾವ ರೀತಿ ಬೇಕಾದ್ರೂ ಟ್ವಿಸ್ಟ್ ಮಾಡಿ ನಿಮ್ ನಾಲೆಜ್, ಅಂಡರ್ಸ್ಟ್ಯಾಂಡಿಂಗು ಮತ್ತು ಸ್ಕಿಲ್ ಗಳನ್ನು ಟೆಸ್ಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಪ್ರೀವಿಯಸ್ ಇಯರ್ ಕ್ವಶನ್ ಇಟ್ಕೊಂಡು ಕೂಡ ಆ ಪ್ರಾಕ್ಟೀಸ್ ಮಾಡಿದ ಮೇಲೆ ನಿಮ್ಗೆ ಹೊಸ ಹೊಸ ಕ್ವಶನ್ ಗಳನ್ನು ಯಾವ ರೀತಿ ಬಿಡಿಸ್ಬೇಕಂತೇಳಿ ಒಂದು ಟೆಕ್ನಿಕ್ ಬರುತ್ತೆ. ಅದಕ್ಕೆ ನೀವು ಪ್ರಾಕ್ಟೀಸ್ ಮಾಡಿ ಆ ಪ್ರಾಕ್ಟೀಸ್ ನಲ್ಲಿ ಸಂಬಂಧಪಟ್ಟಂತೆ ನಾವು ಪ್ರತಿಯೊಂದು ಕಾನ್ಸೆಪ್ಟ್ ಡೆರಿವೇಶನ್ ಸಂಬಂಧಪಟ್ಟಂತೆ ಐಡಿಯಾಗಳನ್ನು ನನ್ನದೇ ಆದಂತ ಭೌತ ವಿಜ್ಞಾನ ಚಾನಲ್ ನ ಎಲೆಕ್ಟ್ರೋಸ್ಟಾಟಿಕ್ ಸೆಕೆಂಡ್ ಚಾಪ್ಟರ್ ವಿಡಿಯೋಸ್ ನಲ್ಲಿ ಎಲ್ಲವನ್ನೂ ನಾನು ಡಿಸ್ಕಸ್ ಮಾಡಿದ್ದೀನಿ. ಬೆಟರ್ ನೀವು ಒಂದೆರಡು ಸಲ ವಿಡಿಯೋಗಳನ್ನು ನೋಡಿ ಅದರಲ್ಲಿ ಕಾನ್ಸೆಪ್ಟ್ ಗಳು ಕೂಡ ನಿಮಗೆ 2, 3, 5 ಮಾರ್ಕ್ಸ್ ಎಲ್ಲ ನಿಮಗೆ ಕ್ಲಿಯರ್ ಆಗುತ್ತೆ. ಸ್ಟೂಡೆಂಟ್ಸ್, ಭೌತ ವಿಜ್ಞಾನ ಚಾನಲ್ wishes you all the best for your exam preparation.